ಬೆಂಗಳೂರಲ್ಲಿ ದಿನೇ ದಿನೇ ಮುಂದುವರಿದ ಪುಂಡರ ಹಾವಳಿ. ಕಾಂಡಿಮೆಂಟ್ ಶಾಪ್ ಬಳಿ ಲಾಂಗ್ ಬೀಸಿ ದಾಂಧಲೆಯನ್ನು ನಡೆಸಿದ್ದಾರೆ. ಬೆಂಗಳೂರಲ್ಲಿ ದಿನೇ ದಿನೇ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ಕಾಂಡಿಮೆಂಟ್ ಶಾಪ್ ಬಳಿ ಲಾಂಗ್ ಬೀಸಿ ದಾಂಧಲೆಯನ್ನು ನಡೆಸಿದ್ದಾರೆ ಪುಂಡರು. ಬಳ್ಳಾರಿ ರಸ್ತೆಯ ಬ್ರಹ್ಮಲಿಂಗೇಶ್ವರ ಕ್ಯಾಂಡಿಮೆಂಟ್ಸ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಬೆಳಗ್ಗೆ 5 ಗಂಟೆಗೆ ಟೀ ಕುಡಿಯಲು ಬಂದಿದ್ದಂಥ ಪುಂಡರು ಕಿಡಿಗೇಡಿಯನ್ನು ಮೆರೆದಿದ್ದಾರೆ. ಈ ವೇಳೆ ಮತ್ತೊಬ್ಬ ಗ್ರಾಹಕನ ಜೊತೆ ಗಲಾಟೆಯಾಗಿದೆ. ಗಲಾಟೆ ಮಾಡಬೇಡಿ ಅಂತ ಕೇವಲ ಬುದ್ಧಿವಾದ ಹೇಳಿದ ಕಾರಣ ಮಾಲೀಕನ ಮೇಲೆ ಪುಂಡಾಟವನ್ನು ಮೆರೆದಿದ್ದಾರೆ. ಈ ವೇಳೆ ತನ್ನ ಬ್ಯಾಗ್ನಲ್ಲಿದ್ದ ಲಾಂಗ್ ಅನ್ನ ಬೀಸಿ ದಾಂಧಲೆ ಮೆರೆದಿದ್ದಾರೆ. ಮಾಲೀಕ ಪ್ರಕಾಶ್ ಮೇಲೂ ಲಾಂಗ್ನಿಂದ ಹಲ್ಲೆಗೆ ಯತ್ನಿಸಿದ್ದಾರೆ. ಆ ಒಂದು ಕಾಂಡಿಮೆಂಟ್ಸ್ ಮಾಲೀಕನ ಮೇಲೆ ಕೇವಲ ಬುದ್ಧಿ ಹೇಳಿದ್ದಕ್ಕಾಗಿ ಲಾಂಗ್ ಬೀಸಿದ್ದಾರೆ. ಬಳಿಕ ಕೂಲ್ ಡ್ರಿಂಕ್ಸ್ ಬಾಟಲಿಗಳನ್ನು ರೋಡಿಗೆ ಎಸೆದು ಪುಂಡಾಟವನ್ನು ಮೆರೆದಿದ್ದಾರೆ. ಪದೇ ಪದೇ ಬೆಂಗಳೂರಲ್ಲಿ ಇಂತಹ ದಾಂಧಲೆಗಳು ಮರುಕಳಿಸ್ತಲೇ ಇವೆ. ಇದಕ್ಕೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಪೊಲೀಸರು. ದಾಂಧಲೆ ಮಾಡಿ ಕಿಡಿಗೇಡಿಗಳು ಆಟೋದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಈಗ ಆರ್ಟಿ ನಗರ ಪೊಲೀಸರಿಂದ ಕಿಡಿಗೇಡಿಗಳಿಗೆ ಶೋಧ ಕಾರ್ಯಾಚರಣೆ ಕೂಡ ನಡೆದಿರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಆ ಕಾಂಡಿಮೆಂಟ್ ಶಾಪ್ ಬಳಿ ಲಾಂಗ್ ಬೀಸಿ ಯಾವ ರೀತಿ ದಾಂಧಲೆ ಮೆರೆದಿದ್ದಾರೆ ಅನ್ನೋದನ್ನು. ಗಲಾಟೆ ಮಾಡಬೇಡಿ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಮಾಲೀಕನ ಮೇಲೆಯೇ ಹಲ್ಲೆಯನ್ನು ನಡೆಸಿದ್ದಾರೆ ಲಾಂಗ್ನಿಂದ. ಪುಂಡರ ಹಾವಳಿಗೆ ಯಾವಾಗ ಬ್ರೇಕ್ ಬೀಳುತ್ತೋ ಗೊತ್ತಾಗ್ತಾ ಇಲ್ಲ. ಪದೇ ಪದೇ ಬೆಂಗಳೂರಲ್ಲಿ ಇಂತಹ ಹಲ್ಲೆಗಳು ನಡೀತಾನೇ ಇವೆ. ಹಾಗಾದರೆ ಜನ ಆತಂಕದಲ್ಲಿದ್ದಾರೆ. ಈಗ ಯಾವ ರೀತಿ ಬೆಂಗಳೂರಲ್ಲಿ ನಾವು ಜೀವಿಸಬೇಕು ಅಂತ